ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಪ್ಪನಾಡು ಜಾತ್ರೆ, ಆ ಲೈಟಿನ ಬೆಳಕಲ್ಲಿ ದೇವಸ್ಥಾನ ಹೇಗೆ ಕಾಣ್ತದೆ ಅಂತ ನೋಡುವ ಅಂತ ಬಂದಿದ್ದೀನಿ. ನೋಡಿ, ಇದು ಮಂಗಳೂರು ಉಡುಪಿ ಹೈವೇ 66 ನಿಮಗೆ ಕಾಣ್ತಾ ಉಂಟು. ಎಷ್ಟು ಬ್ಯುಸಿಯಾಗಿ ಉಂಟು ಟ್ರಾಫಿಕ್ಕು ನೋಡಿ. ಇದು ಉಡುಪಿ ಕಡೆಯಿಂದ ಬರ್ತಾ ಇರುವಂಥ ವಾಹನಗಳು ಮಂಗಳೂರು ಸೈಡ್ಗೆ ಹೋಗ್ತಾ ಉಂಟು. ಎದುರುಗಡೆ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗುವ ರೋಡು ಇದು. ರೋಡಿನ ಎದುರು ನಿಂತ್ಕೊಂಡು ನಾನು ದೇವಸ್ಥಾನದ ದ್ವಾರವನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಜನಸಂದಣಿ. ಇವತ್ತು ರಥೋತ್ಸವ. ಸುತ್ತಮುತ್ತ 9 ಮಾಗಣಿಗೆ ಸೇರಿರುವಂಥದ್ದು ಈ ದೇವಸ್ಥಾನ. ಭಾಳ ವಿಶೇಷವಾದದ್ದು. ದ್ವಾರದಿಂದ ಒಳಗೆ ಹೋದರೆ ನಮಗೆ ಮತ್ತೊಂದು ದೇವಸ್ಥಾನದ ದ್ವಾರ ಸಿಗ್ತದೆ. ಇದು ಪೂರ್ವ ಬದಿ ಇರುವಂಥ, ರೋಡಿನ ಬದಿ ಇರುವಂಥ ಮಹಾದ್ವಾರ. ಇಲ್ಲಿಂದ ಶುರುವಾಗ್ತದೆ ನೋಡಿ ನಮ್ಮ ಜಾತ್ರೆಯ ಸಂತೆ. ಮಲ್ಲಿಗೆ ಥರದ್ದು ಒಳಗೆ ಬಂದರೆ ಭಾಳ ಜನಸಂದಣಿ. ಆ ಜನರ ಮಧ್ಯೆ ಮಾತಾಡ್ಕೊಂಡು ಹೋಗೋದು ತುಂಬ ಕಷ್ಟ. ಜನರದು ಗದ್ದಲ, ವಾಹನಗಳ ಹಾರ್ನು ನೋಡಿ ಇಲ್ಲಿಂದ ಶುರುವಾಗ್ತದೆ. ಮಾತಾಡೋಕ್ಕಿಂತ ಜಾಸ್ತಿ ನೋಡಲಿಕ್ಕೆ ಉಂಟಿಲ್ಲಿ. ನೋಡುವ ಎಂತೆಂಥದ್ದು ಉಂಟು ಅಂತ ನೋಡ್ಕೊಂಡು ಹೋಗುವ. ಇಡೀ ಸಂತೆಯನ್ನು ತೋರಿಸುವ ಪ್ರಯತ್ನ ಮಾಡ್ತೀನಿ. ದೇವಸ್ಥಾನದ ಒಳಗೆ ಸಹ ಹೋಗಬೇಕು ಅಂತ ಉಂಟು. ದೇವಸ್ಥಾನದ ಒಳಗೆ ಕೂಡ ದರ್ಶನ ಬಲಿ, ಪಲ್ಲಕ್ಕಿ ಉತ್ಸವ ಎಲ್ಲ ವಿಶೇಷವಾದ ದಿನ. ಇವತ್ತು ರಾತ್ರಿ 12 ಗಂಟೆಗೆ ರಥೋತ್ಸವ. ಆಮೇಲೆ ದೇವರನ್ನು ಜಳಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಜಳಕ ಮಾಡಿ ಬಂದಾದ ಮೇಲೆ ದೇವರನ್ನು ಮತ್ತೆ ಸುತ್ತು ಬಲಿ ಬಂದು ಮತ್ತೆ ಗರ್ಭಗುಡಿಯೊಳಗೆ ಹೋಗ್ತಾರೆ. ಯಾವಾಗಲೂ ಜಾತ್ರೆ ಸಮಯದಲ್ಲಿ ಮಳೆ ಬರೋದು, ಆದರೆ ಏನು ಈ ಸಾರಿ ಮಳೆಯ ಸುದ್ದಿ ಇಲ್ಲ. ಹಾಗಾಗಿ ಜನ ಕೂಡ ಜಾಸ್ತಿ. ಮಕ್ಕಳಿಗೆಲ್ಲ ಪರೀಕ್ಷೆ ಎಲ್ಲ ಮುಗಿದು ನಿರಾಳವಾಗಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳು ಈ ಜಾತ್ರೆಯ ಸಂತೆ ನೋಡಲಿಕ್ಕೆ ಬಂದಿದ್ದಾರೆ. ಆಟ ಆಡಲಿಕ್ಕೆ ಬೇಕಾದಷ್ಟು ಇಲ್ಲಿ ಸರ್ಕಸ್ಗಳು ಬಂದಿದೆ. ದೊಡ್ಡ ಜಾಯಿಂಟ್ ವೀಲು, ಕೊಲಂಬಸ್ಸು ಅದೆಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ತೋರಿಸ್ಬೇಕು ಅಂತ ಇದ್ದೀನಿ. ದೂರದಲ್ಲಿ ನೋಡಿ ಕಾಣ್ತಾ ಉಂಟು ನಿಮಗೆ. ಎಲ್ಲರ ಕೈಯಲ್ಲೂ ಮೊಬೈಲು, ಎಲ್ಲರೂ ಫೋಟೋ ಹಿಡಿಯೋರು, ವಿಡಿಯೋ ಮಾಡೋರು, ಎಲ್ಲರೂ ಫೋಟೋಗ್ರಾಫರ್ ಆಗಿದ್ದಾರೆ. ನೋಡಲಿಕ್ಕೆ ಸಹ ಒಂದು ಖುಷಿ ಆಗ್ತದೆ. ನೋಡಿ ಲೈಟ್ ಡೆಕೋರೇಷನ್ನು ಎಷ್ಟು ಚೆಂದ ಮಾಡಿದ್ದಾರೆ ಅಂತ. ಎಲ್ಲ 7:30 ಗಂಟೆ ಆಗ್ತಾ ಬಂತು ಈಗ. ಇದು ನಾಳೆ ಬೆಳಿಗ್ಗೆವರೆಗೂ ಇರ್ತದೆ. ಸುಮಾರು 3-4 ಗಂಟೆವರೆಗೂ ಇರ್ತದೆ. ವಿಶೇಷವಾದ ವಿದ್ಯುತ್ ದೀಪ ಅಲಂಕಾರ ಯಾವಾಗಲೂ ಬೇರೆ ಬೇರೆ ಥರದ್ದೇ ಮಾಡ್ತಾರೆ. ವರ್ಷಂಪ್ರತಿ ಬದಲಾವಣೆಗಳು ಮಾಡ್ತಾನೆ ಇರ್ತಾರೆ. ತುಂಬ ಜನ ಸೇರ್ತಾರೆ. ಮಾತ್ರ ವ್ಯಾಪಾರಸ್ಥರಿಗೆ ಮಳೆ ಬಂದರೆ ಲಾಸ್ ಆಗ್ತದೆ. ಏನೋ ಮಳೆ ಇಲ್ಲದೆ ಇರೋದ್ರಿಂದ ವ್ಯಾಪಾರಸ್ಥರಿಗೂ ಒಳ್ಳೆ ವ್ಯಾಪಾರ ಆಗುವ ಸಂಭವ ಕೂಡ ಉಂಟು. ಯಾಕಂದರೆ ಜನ ಸಂದಣಿ ಅಷ್ಟೊಂದು ಉಂಟು. ಈಗಷ್ಟೇ ಶುರುವಾಗಿದೆ. ಹೋಗ್ತಾ ಹೋಗ್ತಾ ಇನ್ನೂ ಜನಸಂದಣಿ ಜಾಸ್ತಿ. ದೂರದಿಂದ ಬರ್ತಾರೆ. ಮಕ್ಕಳು ಮರಿಯನ್ನೆಲ್ಲ ಕರ್ಕೊಂಡು ಬರ್ತಾರೆ, ಎಂಜಾಯ್ ಮಾಡ್ತಾರೆ. ನೋಡಿ ಇಲ್ಲಿ ಬೇಕಾದಷ್ಟು ಸ್ಟಾಲ್ಗಳು ಹಾಕಿದ್ದಾರೆ. ಈ ಬದಿಯಿಂದ ಆ ಅಲಂಕಾರ ನೋಡಿ ಎಷ್ಟು ಚಂದ ಕಾಣ್ತದೆ.
ಜನರು ಬರ್ತಾನೇ ಇರ್ತಾರೆ. ಗಂಡಸರಿಗಿಂತ ಜಾಸ್ತಿ ಹೆಣ್ಣು ಮಕ್ಕಳೇ ಇದ್ದಾರೆ. ಗಂಡಸರು ಇನ್ನು ಕೆಲಸ ಮುಗಿಸಿ ಬರಬೇಕು. ಯಾಕಂದರೆ ವೀಕ್ ಮಧ್ಯದಲ್ಲಿ ಇರೋದ್ರಿಂದ ರಜೆ ಹಾಕಿ ಬಂದಿರಲಿಕ್ಕಿಲ್ಲ. 6 ಗಂಟೆಗೆ ಬರೋವರೆಲ್ಲ ಮಕ್ಕಳು ಮರಿಯನ್ನು ಕರ್ಕೊಂಡು ಬಂದಿರ್ತಾರೆ. ಸಣ್ಣ ಸಣ್ಣ ಮಕ್ಕಳಾದರೆ ಅವರಿಗೆ ಬೇಕಾದಷ್ಟು ಆಟ ಆಡಲಿಕ್ಕೆ ಇಲ್ಲಿ ಸರ್ಕಸ್ಗಳು ಬಂದಿದೆ. ಹೆಣ್ಮಕ್ಳಿಗೆ ಬೇಕಾದಂಥ ಆಭರಣಗಳು, ಬ್ಯಾಗುಗಳು, ಹೀಗೆ ಹಲವಾರು ನೋಡಿ ಇಲ್ಲಿ ಬಂಗಾರದ ಅಂಗಡಿಯೇ ಬಂದ್ಬಿಟ್ಟಿದೆ. ನೋಡಲಿಕ್ಕೆ ಬಂಗಾರದ ತಲೆ ಮೇಲೆ ಹೊಡೆದಾಗೆ ಉಂಟು. ಇವರು ಪಂಚಲೋಹದ ವ್ಯಾಪಾರಿಗಳು. ಬಳೆ, ಉಂಗುರ, ಇಲ್ಲಿ ಬ್ಯಾಗುಗಳು, ಮೊಬೈಲ್ ಕವರ್ಗಳು, ಇಲ್ಲಿ ಕೂಡ ಒಂದು ಬಂಗಾರದ ಅಂಗಡಿ ಬಂದಿದೆ. ಅವರು ಕೂಡ ವ್ಯಾಪಾರ ಆಗಲಿ ಅಂತ ಭಾಳ ಆಸೆಯಿಂದ ಬಂದಿರ್ತಾರೆ. ವ್ಯಾಪಾರ ಮಾಡಲಿ ಬಂದವರೆಲ್ಲ. ಇಲ್ಲಿ ಕೂಡ ಥರ ಥರದ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್ ಅಂಗಡಿಗಳು ಬೇಕಾದಷ್ಟು. ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲದು, ಅಷ್ಟು ದೂರದವರೆಗೂ ಕಾಣ್ತದೆ. ಎಂಟ್ರೆನ್ಸಿಂದ ನಾನು ಬರ್ತಾ ಇರುವಾಗಲೇ ಇದನ್ನೆಲ್ಲ ತೋರಿಸ್ಕೊಂಡೇ ಬರ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಹೋಗುವಾಗ ಜನಸಂದಣಿ ಜಾಸ್ತಿಯಾಗಿ ತೋರಿಸ್ಲಿಕ್ಕಾಗೋದಿಲ್ಲ. ಬಪ್ಪನಾಡು ಜಾತ್ರೆ ಅಂದರೆ ಅದು ಸುತ್ತಮುತ್ತಲಿಗೆ ಭಾರಿ ದೊಡ್ಡ ಹಬ್ಬದ ಹಾಗೆ. ಎಲ್ಲಿ ಹೋಗದೆ ಇದ್ದರೂ ಬಪ್ಪನಾಡು ಜಾತ್ರೆಗೆ ಮಾತ್ರ ಖಂಡಿತ ಬರ್ತಾರೆ. ನಿನ್ನೆ ಅಷ್ಟೇ ಅಮ್ಮನವರ ಶಯನೋತ್ಸವ ಆಗಿದೆ. ತುಂಬ ಮಲ್ಲಿಗೆ ಹೂ. ಕಾರಣಾಂತರದಿಂದ ಅದರ ವಿಡಿಯೋ ನನಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ದೇವಸ್ಥಾನದ ಕೆರೆ. ಆ ಕೆರೆಯ ಹಿಂಬದಿ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನಾನು. ವಿದ್ಯುತ್ ದೀಪ ಅಲಂಕಾರ, ಉತ್ತರ ದಿಕ್ಕಿನ ದ್ವಾರ ಇದು. ದೂರದಲ್ಲಿ ನಿಮಗೆ ರಥ ಕೂಡ ಕಾಣ್ತಾ ಇರ್ಬೋದು. ಆಟಿಕೆ ಕನ್ನಡಕ, ಹಾಗೆ ಇಲ್ಲಿ ಕ್ಲಿಪ್ಪು, ತಲೆಗೆ ಹಾಕುವಂಥ ಹೇರ್ ಬ್ಯಾಂಡು ಎಲ್ಲನುಂಟು. ಮಕ್ಕಳ ಆಟಿಕೆ, ದೂರದಲ್ಲಿ ರಥ ಲೈಟ್ ಡೆಕೋರೇಷನ್ ಮಾಡಿಕೊಂಡು ಕಾಯ್ತಾ ನಿಂತಿದೆ ಅಮ್ಮನ ಬರುವಿಕೆಗಾಗಿ. ಎಲ್ಲರೂ ಕೂಡ ಅವರಿಗೆ ಬೇಕಾದ ತಿಂಡಿ ತಿನಿಸು, ಐಸ್ ಕ್ರೀಮು ಎಲ್ಲವನ್ನು ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವೀಗ ದೇವಸ್ಥಾನದ ಪಶ್ಚಿಮ ದಿಕ್ಕಿನ ದ್ವಾರದ ಹತ್ರ ಬರ್ತಾ ಇದ್ದೇನೆ. ನೋಡಿ, ಇದೊಂದು ಆಟಿಕೆ ಎಷ್ಟು ಚಂದ ಕಾಣ್ತಾ ಉಂಟು ಅಂತ. ಬಹಳಷ್ಟು ಅಂಗಡಿ ಮುಗ್ಗಟ್ಟುಗಳು ಬಂದಿದೆ. ಮೊದಲೆಲ್ಲ ಇಲ್ಲೇ ಹಾಕ್ತಿದ್ರು ಎದುರು ಅಂಗಡಿ. ಆಗ ಇಲ್ಲಿ ನಿಂತ್ಕೊಳ್ಳಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಈಗ ಅವರಿಗಾಗಿ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ದೇವಸ್ಥಾನದ ಮುಂಭಾಗಕ್ಕೆ ಬರ್ತಾ ಇದ್ದೇವೆ. ಪೂರ್ತಿಯಾಗಿ ಲೈಟಿನಿಂದ ಅಲಂಕೃತವಾಗಿದೆ. ಇಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಇಟ್ಟಿದ್ದಾರೆ. ಯಾಕೆಂದರೆ ಎಲ್ಲರಿಗೂ ಒಳಗೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ಕ್ರೀನಲ್ಲಿ ನೋಡಲಿ ಅಂತ ಯಾವಾಗಲೂ ಹಾಕ್ತಾ ಇರಲಿಲ್ಲ. ಇದು ಶುರು ಅಂತ ಕಾಣ್ತದೆ. ಜೋಳ ಪ್ರಿಯರಿಗೆ ಜೋಳ, ಹಾಗೆ ಅಂಗಡಿ ಮುಗ್ಗಟ್ಟುಗಳು ಇಲ್ಲದೆ ಖಾಲಿಯಾಗಿ ಕಾಣ್ತಾ ಉಂಟು. ಇಲ್ಲಿ ದೇವರು ಹೊರಗೆ ಬರುವಾಗ, ರಥಕ್ಕೆ ಹತ್ತುವಾಗ ತುಂಬ ಜನ ಸೇರ್ತಾರೆ. ಹಾಗಾಗಿ ಅದು ಅಂಗಡಿಗಳನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡಿದ್ದಾರೆ. ಈ ಲೈಟ್ ಬೆಳಕಲ್ಲಿ ತೋರಿಸ್ಬೇಕು ಅಂತ ಭಾಳ ಆಸೆ ಇತ್ತು. ಹಗಲು ಹೊತ್ತಿನಲ್ಲಿ ನಾನು ಸುಮಾರು ವಿಡಿಯೋಗಳನ್ನ ಮಾಡಿದ್ದೀನಿ. ನೀವು ಅದನ್ನು ಕೂಡ ನೋಡ್ಬೋದು. ಇದು ಲೈಟಿನಲ್ಲಿ ನೋಡಬೇಕಾದ್ರೆ ನಾವು ಜಾತ್ರೆ ಸಮಯದಲ್ಲೇ ಬರಬೇಕು. ಜಾತ್ರೆ ಸಮಯದಲ್ಲಿ ಈ ಲೈಟಿಂದ ಅಲಂಕೃತವಾಗಿರುವಂಥ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಪ್ಪನಾಡು, ಇದು ನೋಡೋಕ್ಕೆ 2 ಕಣ್ಣು ಸಾಲದು. ಇದು ನೋಡಿ, ಥರವಾದ ಲೈಟು. ಆ ಲೈಟಿನ ಡೆಕೋರೇಷನ್ನಲ್ಲಿ ಬೇರೆ ಬೇರೆ ಚಿತ್ರ, ಅಮ್ಮನ ಚಿತ್ರ, ಅಮ್ಮನ ಅವತಾರಗಳು, ಅದು ಆ ಲೈಟ್ನಲ್ಲೇ ಬರ್ತದೆ. ಅಂಥ ವ್ಯವಸ್ಥೆ ಕೂಡ ಉಂಟು ಈಗ, ಆಧುನಿಕ ಟೆಕ್ನಾಲಜಿ.
ಎಲ್ಲರೂ ಅವರಿಗೆ ಬೇಕಾದಾಗೆ ಮೊಬೈಲಲ್ಲಿ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ನೋಡಿ, ದೂರದಿಂದ ದೇವಸ್ಥಾನದ ಮುಂಭಾಗ ಕಾಣ್ತಾ ಉಂಟು. ಅಮ್ಮ ಪಶ್ಚಿಮ ವಾಹಿನಿಯಾಗಿ ಕೂತ್ಕೊಂಡಿರುವಂಥದ್ದು. ಅದರ ಮೇಲೆ ಓಮು ನೋಡಿ, ಥರವಾದ ಓಮು ಆ ಲೈಟಲ್ಲೇ ಬರ್ತದೆ. LED ಬಲ್ಬ್ ಆಗಿರೋದ್ರಿಂದ ಈಗ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಉಂಟು. ಕರೆಂಟ್ ಖರ್ಚು ಕೂಡ ಕಮ್ಮಿ. ಬನ್ನಿ, ನಾವು ಕೂಡ ದೇವಸ್ಥಾನದ ಒಳಗೆ ಹೋಗುವ. ದ್ವಾರದಿಂದ ಈಗ ನಾವು ಒಳಗೆ ಬಂದ್ವಿ. ಇಲ್ಲಿ ತುಂಬ ಜನಸಂದಣಿ ಉಂಟು. ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಬಪ್ಪನಾಡು. ಮೊನ್ನೆ ಅಷ್ಟೇ ನಾನು ಒಂದು ವಿಡಿಯೋ ಮಾಡಿದ್ದೆ. ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಭಗವತಿ ದೇವರ ಒಂದು ಭೇಟಿ. ಅದು ಸುಮಾರು ಪೂರ್ತಿಯಾದ ವಿಡಿಯೋ ಮಾಡಿದ್ದೀನಿ. ಜನ ಅದನ್ನು ಕೂಡ ನೋಡ್ಬೋದು. ಅದರ ಈ ದೇವಸ್ಥಾನದ ಇತಿಹಾಸವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ತೀನಿ. ಅದನ್ನು ಕೂಡ ನೀವು ಆಸಕ್ತಿ ಉಳ್ಳವರು ಓದ್ಬೋದು. ನೋಡಿ, ಓದಿ ದೇವಸ್ಥಾನದ ಇತಿಹಾಸ ಏನು, ದೇವಸ್ಥಾನ ಹೇಗೆ ಇಲ್ಲಿ ನೆಲೆಸಿದ್ದಾಳೆ ಅಮ್ಮ ಅಂತ ನಿಮಗೆ ಗೊತ್ತಾಗ್ತದೆ. ಇದು ಕುಡಿಮರದ ಹತ್ರ ನಿಂತಿದ್ದೀನಿ ನಾನೀಗ. ಈಗ ದೇವರು ಹೊರಗೆ ಬರ್ತಾರೆ, ಬಂದರು ನೋಡಿ. ಈಗ ಸುತ್ತು ಬಲಿಗೆ ಹೊರಡ್ತಾರೆ. ತದನಂತರ ಇಲ್ಲಿ ಸುಮಾರು ಸುತ್ತು ಬಲಿ, ಪಲ್ಲಕ್ಕಿ ಬಲಿ, ಅದೆಲ್ಲ ಸುಮಾರು ಸುತ್ತುಂಟು. ನೋಡೋಣ, ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ನಿಮಗೆ ಕೂಡ ಈ ವಿಡಿಯೋ ತುಂಬ ಇಷ್ಟ ಆಗ್ಬೋದು, ಖುಷಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ಮೊದಲೆಲ್ಲ ಈ ವ್ಯವಸ್ಥೆ ಇರಲಿಲ್ಲ. ಈಗ ಈ ಯೂಟ್ಯೂಬ್ ಅಂತ ಶುರುವಾದ ಮೇಲೆ ಹಲವಾರು ಥರದ ಜನಕ್ಕೆ ಇದು ತಲುಪುವಂಥ ವಿಷಯ ಆಗಿದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದು ನೋಡಲಿಕ್ಕೆ ಆಗಲಿ, ಇಲ್ಲಿ ಬಂದು ಹೋಗ್ಲಿಕ್ಕಾಗಲಿ ಸಾಧ್ಯ ಆಗಲಿಕ್ಕಿಲ್ಲ. ದೂರ ಊರಿನಲ್ಲಿರೋರಿಗೆ. ನಮಗೆ ಕೂಡ ಬಪ್ಪನಾಡು ರಥ, ತೇರು, ಅಲ್ಲಿರುವಂಥ ಜಾತ್ರೆ, ಅಲ್ಲಿ ಆಗುವಂಥ ಕಾರ್ಯಕ್ರಮಗಳನ್ನ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಊರಿನವರಾದರೆ ಇಲ್ಲೇ ಇರ್ತಾರೆ, ಅವರಿಗೆ ಯಾವಾಗಲೂ ನೋಡಲಿಕ್ಕೆ ಸಿಗ್ತದೆ. ದೂರದವರಿಗೆ ಇದು ಖಂಡಿತ ನೋಡಲಿಕ್ಕೆ ಬಹಳ ಅಪರೂಪವಾದ ದೃಶ್ಯಗಳು. ಯಾಕಂದರೆ ನಮ್ಮ ಈ ಕಡೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಕಡೆ ಈ ಜಾತ್ರೆ ಇಂಥವೆಲ್ಲ ಬಹಳ ವಿಶೇಷ. ಇದನ್ನು ನೋಡೋಕ್ಕೋಸ್ಕರನೇ ಬರಬೇಕು. ಸಾಮಾನ್ಯ ಜನಕ್ಕೆ ಇದು ಯಾವತ್ತಾಗ್ತದೆ ಅಂತ ಅವರಿಗೆ ವಿಷಯ ತಲುಪಿಸೋದಿಲ್ಲ, ಭಾರಿ ಕಷ್ಟ ಆಗ್ತದೆ. ಹಾಗಾಗಿ ಊರಿನವ್ರಿಗೆ ಗೊತ್ತಿರ್ತದೆ ಏನಾಗ್ತದೆ ಏನು ಅಂತ. ಊರಿನವರೆಲ್ಲ ಇಲ್ಲಿ ಬಹಳಷ್ಟು ಜನ ಸೇರ್ತಾರೆ. ಹಾಗೆ ಬೊಂಬಾಯಿ ಕಡೆಯಿಂದ ಬರೋರು, ಬೆಂಗಳೂರು ಕಡೆಯಿಂದ ಬರೋರು, ಇಲ್ಲಿ ಇದ್ದವರು ಬೆಂಗಳೂರಿನಲ್ಲಿ, ಬೊಂಬಾಯಿನಲ್ಲಿ ಕೆಲಸ ಮಾಡ್ಕೊಂಡಿರೋರು, ಉದ್ಯೋಗದಲ್ಲಿರೋರು, ಹಾಗೆ ಕಲೀಲಿಕ್ಕೆ ಅಂತ ಹೋದವರು, ಅವರೆಲ್ಲ 1 ದಿವಸ 2 ದಿವಸಕ್ಕೋಸ್ಕರ ಬಂದು ಹೋಗ್ತಾರೆ. ಆಗ ಜಾತ್ರೆ ಸಮಯದಲ್ಲಿ ನೋಡಬೇಕು ಅಂತ ಬರೋರು ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಈಗಂತೂ ಬಹಳ ಸೆಕೆಗಾಲ, ಬೇಸಿಗೆ ಆಗಿರೋದ್ರಿಂದ ಜನ ಹಗಲೊತ್ತಲ್ಲಿ ಬರೋದಕ್ಕಿಂತ ಜಾಸ್ತಿ ರಾತ್ರಿಯನ್ನೇ ಬರಲಿಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂದರೆ ಆದಷ್ಟು ನೆರಳಲ್ಲಿದ್ದರೆ ನೋಡಲಿಕ್ಕೆ ಒಳ್ಳೆಯದಾಗ್ತದೆ. ಅದು ಈ ಲೈಟಿನ ಬೆಳಕಲ್ಲಿ ನೋಡುವಂಥದ್ದು ಬಹಳ ಸಂತೋಷದ ವಿಷಯ. ಯಾಕೆಂದರೆ ಆ ಲೈಟ್ ಬೆಳಕಲ್ಲಿ ಕಾಣುವಷ್ಟು ಚಂದ ಹಗಲೊತ್ತಲ್ಲಿ ಕಾಣೋದಿಲ್ಲ. ಯಾಕೆಂದರೆ ಎಲ್ಲ ಕತ್ಲಾಗಿರ್ತದೆ. ಲೈಟ್ ಬೆಳಕಲ್ಲಿ ಭಾಳ ಚಂದ ಕಾಣ್ತದೆ. ಜನರು ಕೂಡ ಸರಿತಿ ಸಾಲಲ್ಲಿ ನಿಂತಿದ್ದಾರೆ ದೇವಸ್ಥಾನದ ಒಳಗೋಗ್ಲಿಕ್ಕೆ. ಸುಮಾರು ಉದ್ದದಾದ ಸರತಿ ಸಾಲುಂಟು. ಸುತ್ತಿನಲ್ಲಿ ಒಂದು ಸಣ್ಣ ರಥ, ಹಾಗೆ ಇಲ್ಲಿ ಕೆಲವಾರು ರಥಗಳುಂಟು. ಒಳಗೆ ಸುತ್ತಲ್ಲಿ ಎಳೆಯುವಂಥ ರಥ, ಅದು ಜಾತ್ರೆ ಸಮಯದಲ್ಲಿ ಮಾತ್ರ ಅದನ್ನು ಎಳಿತಾರೆ. ದೇವರನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ ನೋಡಿ, ದೂರದಲ್ಲಿ ನೋಡ್ತಾ ಇದ್ದೇವೆ. ಬಹಳ ವಿಶಾಲವಾದ ದೇವಸ್ಥಾನ. ಸುಮಾರು ವರ್ಷದ ಹಿಂದೆ ಜೀರ್ಣೋದ್ಧಾರ ಆಗಿತ್ತು. ಅದಕ್ಕಿಂತ ಮೊದಲು ಬಹಳ ಹಳೆಯ ದೇವಸ್ಥಾನ ಒಂದಿತ್ತು. ಅದು ಈಗ ನೆನಪಿಗೆ ಕೂಡ ಬರ್ತಾ ಇಲ್ಲ ಹೇಗಿತ್ತು ಅಂತ. ಯಾಕಂದರೆ ಅದರ ಆ ಕಟ್ಟಡದ ಒಂದು ವಾಸ್ತು ಹೇಗಿತ್ತು ಅಂತ ಕೂಡ ನೆನಪಾಗ್ತಾ ಇಲ್ಲ. ಈಗ ಇದು ಆಗಿ ಸುಮಾರು ವರ್ಷ ಆಯಿತು.
ಈ ಸುತ್ತಮುತ್ತ ಜೀರ್ಣೋದ್ಧಾರ ಆದಂಥ ದೇವಸ್ಥಾನದಲ್ಲಿ ಇದೇ ಮೊದಲು ಅಂತ ಕಾಣ್ತದೆ. ಈಗ ವಿಶಾಲವಾಗಿ ಕಾಣ್ತದೆ ನೋಡಿ. ದೇವಸ್ಥಾನ ಎತ್ತರವಾದ ವಾಸ್ತುಶಿಲ್ಪದ ಇರುವಂಥ ದೇವಸ್ಥಾನ. ಈ ಸುತ್ತು ಬಲಿ ಎಲ್ಲ ಬರೋದಕ್ಕೆ ಬೇಕಾದಷ್ಟು ಜಾಗ ಉಂಟು. ಆ ದೇವರನ್ನು ನೋಡೋದೇ ಒಂದು ಚಂದ. ನಿಧಾನದ ನಡಿಗೆಯಲ್ಲಿ ಆ ದೊಂದಿ ಬೆಳಕಲ್ಲಿ ಬರುವಂಥ ಅಮ್ಮನವರು ಭಕ್ತರೆಲ್ಲ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಕೇಳ್ತದ ಅಂತ ಗೊತ್ತಿಲ್ಲ ವಾದ್ಯಗೋಷ್ಠಿ ಮಧ್ಯದಲ್ಲಿ. ಸುಮಾರು ವರ್ಷಗಳೇ ಕಳೆದೋಗಿದೆ ಇದು ಜೀರ್ಣೋದ್ಧಾರ ಆಗಿ. ಬಹಳ ಕ್ಲೀನಾಗಿ ಇರುವಂಥ ದೇವಸ್ಥಾನ ಇದು. ಬಹಳ ನೇಮ ನಿಷ್ಠೆಯಿಂದ ಈ ಜಾತ್ರೆಯನ್ನೆಲ್ಲ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅಮ್ಮನವರ ಆ ಬಲಿ ದೇವರನ್ನು ನೋಡೋದೇ ಒಂದು ಚಂದ. ಯಾಕೆಂದರೆ ಅಷ್ಟು ದೊಡ್ಡ ಒಂದು ಬಲಿ ದೇವರನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಇದು ಚರ್ವ ಹಾಕ್ತಾ ಇದ್ದಾರೆ ದೇವರಿಗೆ. ದೇವಸ್ಥಾನದ ಎದುರಲ್ಲಿರುವಂಥ ಒಂದು ಕಲ್ಲಿನ ಪೀಠ. ನಿಶಬ್ದವಾಗಿ ವಾದ್ಯ ಸೌಂಡ್ ಮಾತ್ರ ಕೇಳ್ತಾ ಉಂಟು. ಜನರೆಲ್ಲ ಅಮ್ಮನ ಸ್ಮರಣೆಯಲ್ಲಿ ಇದ್ದಾರೆ. ಥರದ ವಾದ್ಯಗಳು. ನೋಡಿ ಅಮ್ಮನವರು ಎಷ್ಟು ಸಾಧ್ಯನೋ ಅಷ್ಟು ತೆಗೆಯೋ ಪ್ರಯತ್ನ ಮಾಡಿದ್ದೀನಿ. ಎಷ್ಟು ನಿಮಗೆ ನಾನು ಮಾತಾಡಿದ್ದು ಕೇಳ್ತದೋ ಗೊತ್ತಿಲ್ಲ. ಗರ್ಭಗುಡಿಯ ದ್ವಾರ. ಇಲ್ಲಿಂದ ಮತ್ತೆ ಒಂದು ಸುತ್ತು ಬರ್ತಾರೆ ದೇವರು. ದೇವರು ಮತ್ತೊಂದು ಸುತ್ತಿಗೆ ಹೊರಟರು. ಸುತ್ತು ಮುಗಿಸಿ ಬರುವಾಗ ಈ ದ್ವಾರದ ಬದಿಯಲ್ಲೇ ಒಂದು ವಾಲ್ ಮಂಟಪ ಅಂತ ಕಟ್ಟಿದ್ದಾರೆ. ಅಲ್ಲಿ ದೇವರನ್ನು ಕೂತ್ಕೊಳಿಸಿ ಪೂಜೆ ಮಾಡ್ತಾರೆ. ಇಲ್ಲಿ ದೇವರನ್ನು ಉಯ್ಯಾಲೆಯಲ್ಲಿ ಕೂತ್ಕೊಳಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಮೊದಲು ಹಳೆಯದಾದ ಒಂದು ಮಂಟಪ ಇತ್ತು. ಜೀರ್ಣೋದ್ಧಾರ ಆಗುವಾಗ ಇದನ್ನು ಕೂಡ ಬದಲಾವಣೆ ಮಾಡಿ ಈಗ ಚಂದದ ಒಂದು ಮಂಟಪವನ್ನು ಮಾಡಿದ್ದಾರೆ. ಇದಕ್ಕೆ ವಾಲ್ ಮಂಟಪ ಅಂತ ಹೆಸರು. ವಾಲ್ ಮಂಟಪ ಅಂದರೆ ಅದು ದೇವರನ್ನು ಕೂತ್ಕೊಳಿಸಿ ತೂಗುವಂಥದ್ದು. ಅಲ್ಲಿ ಬೆಳ್ಳಿಯ ಒಂದು ಉಯ್ಯಾಲೆಯಲ್ಲಿ ದೇವರನ್ನು ಕೂತ್ಕೊಳಿಸಿದರು. ಇನ್ನು ಹಲವಾರು ಅಲಂಕಾರ ಮಾಡ್ತಾರೆ, ಹಾಗೆ ಪೂಜೆನೂ ಮಾಡ್ತಾರೆ. ಅಲ್ಲಿಂದ ನಂತರ ಬಹಳಷ್ಟು ಕಾರ್ಯಕ್ರಮಗಳುಂಟು. ನೋಡೋಣ. ನೀವು ಕೂಡ ನೋಡ್ತಾ ಇದ್ದೀರಿ. ಆ ಅಮ್ಮನ ಆಶೀರ್ವಾದ ಎಲ್ಲ ಭಕ್ತರಿಗೂ ಸಿಗಲಿ, ಅದೇ ನಮ್ಮ ಆಶಯ. ತುಂಬ ಹತ್ತಿರದಿಂದ ನೋಡುವಂಥ ಭಾಗ್ಯ ನನಗೂ ಕೂಡ ಸಿಕ್ಕಿದೆ. ನಾನೇನು ನೋಡ್ತಾ ಇದ್ದೀನೋ ಅದನ್ನೇ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಮತ್ತು ಬೇಕಾದಷ್ಟು ವಿಡಿಯೋ ತೆಗೆಯೋದಕ್ಕೆ ನಮಗೂ ಕೂಡ ಸಹಕಾರಿಯಾಗ್ತದೆ. ನೋಡಿ ಭಟ್ರನವರು ಆ ಮಲ್ಲಿಗೆ ಹೂವು ಅಂದರೆ ಈ ಮಂಗಳೂರು ಉಡುಪಿ ಸಿಕ್ಕುವಂಥ ಆ ಮಲ್ಲಿಗೆ ಪರಿಮಳ ಬೇರೆ ಥರ ಇರ್ತದೆ.
ಇಡೀ ದೇವಸ್ಥಾನ ಮಲ್ಲಿಗೆಯ ಆ ಪರಿಮಳದಲ್ಲಿ ಮುಳುಗಿದೆ. ಅಷ್ಟು ಹೂವನ್ನು ಈಗ ಆ ದೇವರಿಗೆ ಅಲಂಕಾರ ಮಾಡ್ತಾರೆ ನೋಡಿ. ಇವರು ದೇವರನ್ನು ಹೊತ್ತವರು ಈಗ ಅಷ್ಟು ಮಲ್ಲಿಗೆ ಹೂವನ್ನು ಆ ದೇವರಿಗೆ ಅಲಂಕಾರ ಮಾಡ್ತಾರೆ ನೋಡಿ. ಅದು ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು. ಎಷ್ಟು ಅಲಂಕಾರ ಮಾಡಿದ್ರು ಅಮ್ಮನಿಗೆ ಬಹಳ ಕಮ್ಮಿನೇ, ಅಷ್ಟು ಅಲಂಕಾರ. ಆ ಅಲಂಕಾರ ನೋಡೋದೇ ಚಂದ ನೋಡಿ. ಎಷ್ಟು ದೊಡ್ಡ ಆ ದೇವರ ಪೀಠ, ಬೆಳ್ಳಿಯ ಉಯ್ಯಾಲೆಯಲ್ಲಿ ಅಮ್ಮನನ್ನು ಕೂತ್ಕೊಳಿಸಿ ಆ ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಅಮ್ಮನಿಗೆ ಮಲ್ಲಿಗೆ ಹೂವು ಅಂದರೆ ಭಾಳ ಪ್ರೀತಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಅಂದದ ಆ ಅಲಂಕಾರ. ಒಂದು ಹೂ ಕೂಡ ಉದುರೋದಿಲ್ಲ ಆ ಮಾಲೆಯಿಂದ. ಅಷ್ಟು ನಿಧಾನದಲ್ಲಿ, ಅಷ್ಟು ಜಾಗ್ರತೆಯಲ್ಲಿ ಅಲಂಕಾರ ಮಾಡ್ತಾರೆ. ಅದನ್ನು ನೋಡ್ಲಿಕ್ಕೇನೆ ಇಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಆ ಮಂಟಪದ ಸುತ್ತ ಮುತ್ತ ಎದುರು ಎಲ್ಲ ಬದಿಯಲು ಜನರು ಎಲ್ಲರೂ ಕಾತರರಾಗಿ ನಿಂತ್ಕೊಂಡಿದ್ದಾರೆ ಅಮ್ಮನ ಆ ಪ್ರಸಾದ ತಗೊಳ್ಳಿಕ್ಕೆ. ಪೂಜೆ ಎಲ್ಲ ಆದಮೇಲೆ ಭಕ್ತರಿಗೆ ಆ ದೇವರ ಮೇಲೆ ಹಾಕಿರೋಂಥ ಆ ಮಲ್ಲಿಗೆ ಹಾರನ್ನೆಲ್ಲ ಸಣ್ಣ ಸಣ್ಣ ತುಂಡು ಮಾಡಿ ಪ್ರತಿಯೊಂದು ಭಕ್ತರಿಗೂ ಕೊಡ್ತಾರೆ ನೋಡಿ. ಈಗ ಅಮ್ಮನನ್ನು ತೂಗ್ತಾ ಇದ್ದಾರೆ. ಎಷ್ಟು ಸಂತುಷ್ಟಳಾಗಿದ್ದಾಳೆ ಅಮ್ಮ, ಆ ದುರ್ಗಾ ಪರಮೇಶ್ವರಿ. ಅದನ್ನು ಎದುರಲ್ಲಿ ನೋಡೋದಷ್ಟು ಸಂತೋಷ ಬೇರೆಲ್ಲೂ ಸಾಧ್ಯ ಇಲ್ಲ. ಯಾಕಂದರೆ ಇದು ಬಹಳ ವಿಶೇಷ. ಬಪ್ಪನಾಡು, ಕಟೀಲು ಈ ಕ್ಷೇತ್ರಗಳೆಲ್ಲ ಬಹಳ ವಿಶೇಷವಾದ ಕ್ಷೇತ್ರಗಳು. ಭಟ್ರು ಈಗ ಪೂಜೆ ಮಾಡ್ತಾ ಇದ್ದಾರೆ. ಆರತಿ ಮಾಡಿದರು, ಮತ್ತೊಂದು ಆರತಿ ಮಾಡ್ತಾರೆ ನೋಡಿ. ಹಾಗೆ ಮಹಾಮಂಗಳಾರತಿ ಕೂಡ ಮಾಡ್ತಾರೆ. ಈಗ ಮಹಾಮಂಗಳಾರತಿ. ಅಮ್ಮನಿಗೆ ಮಹಾಮಂಗಳಾರತಿ, ಅಲಂಕಾರ ಪ್ರಿಯೆ. ಹಾಗೆ ಆ ಆರತಿಯನ್ನು ಕೂಡ ಸ್ವೀಕರಿಸ್ತಾಳೆ ಅಮ್ಮ. ಭಕ್ತರೆಲ್ಲರಿಗೂ ಆರತಿಯನ್ನು ಕೊಡ್ತಾ ಇದ್ದಾರೆ ನೋಡಿ. ಇದು ಒಂದು ವಾರದ ಹಿಂದೆ ಧ್ವಜಸ್ತಂಭಕ್ಕೆ ಧ್ವಜ ಏರಿರುವಂಥದ್ದು ನೋಡಿ. ಮೇಲೆ ತನಕ ನೋಡುವ ಪ್ರಯತ್ನ ಮಾಡ್ತೀನಿ. ಮೇಲೆ ನಿಮಗೆ ಎಷ್ಟು ಕಾಣ್ತದೆ ಗೊತ್ತಿಲ್ಲ, ಕತ್ತಲೆ ಆಗಿದೆ. ಮೇಲೆ ನೀವು ನೋಡ್ತಾ ಇರ್ಬೋದು. ಈಗ ಧ್ವಜಸ್ತಂಭದ ತುದಿಯಲ್ಲಿ ಒಂದು ಧ್ವಜಕ್ಕೆ ಕಟ್ಟಿರುವಂಥ ಆ ಒಂದು ಬಿಂಬ, ದೂರದಲ್ಲಿ ಮಂಟಪದಲ್ಲಿ ಉಯ್ಯಾಲೆಯಲ್ಲಿ ಕೂತಿರುವಂಥ ಅಮ್ಮ. ಜನಸದ್ದಣಿಯನ್ನು ತೋರ್ಸೋಕ್ಕೆ ಅಂತ ನಾನು ಮತ್ತೆ ಈಚೆ ಬಂದಿದ್ದೇನೆ. ಇಲ್ಲಿ ಇನ್ನಷ್ಟು ಬಹಳಷ್ಟು ಸುತ್ತುಗಳುಂಟು. ಆ ಸಮಯದಲ್ಲಿ ನಾವು ಹೊರಗೆ ಕೂಡ ಏನೇನುಂಟು ಅಂತ ನೋಡಿಕೊಂಡು ಬರುವಂಥ ಪ್ರಯತ್ನ ಮಾಡ್ತೀನಿ. ಭಾಳ ಜನ ಇರೋದು, ಸೇರಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ದೇವ್ರ ಮೇಲಿರೋಂಥ ಹೂವನ್ನೆಲ್ಲ ಅವರಿಗೆ ಕೊಟ್ಟರು. ಈಗ ನಾವು ನಿಮಗೆ ರಥವನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ. ಇದು ಇವತ್ತು ರಾತ್ರಿ ಎಳೆಯುವಂಥ ರಥ. ಎಲ್ಲ ವಿದ್ಯುತ್ ದೀಪ ಅಲಂಕಾರ ಮಾಡಿ ನಿಲ್ಲಿಸಿದ್ದಾರೆ. ಈಗ ಸುತ್ತದಲ್ಲಿ ಯಾರೂ ಇಲ್ಲ. ಒಬ್ಬೊಬ್ಬರು ಬಂದು ದೇವರಿಗೆ ನಮಸ್ಕಾರ ಮಾಡಿ, ರಥಕ್ಕೆ ನಮಸ್ಕಾರ ಮಾಡಿ ಹೋಗ್ತಾರೆ. ನಾವು ಕೂಡ
ಈಗ ತೋರಿಸಿದ್ರೆ ನಿಮಗೆ ಕಾಣ್ತದೆ ರಥ ಎಷ್ಟು ದೊಡ್ಡದ ರಥ ಅಂತ. ರಥಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿದ್ದಾರೆ. ನಿನ್ನೆ ಇಲ್ಲಿ ಹಗಲು ರಥೋತ್ಸವ ಸುಮಾರು 10:30ಯಿಂದ 1:30 ತನಕ ಹಗಲು ರಥೋತ್ಸವ ಇರ್ತದೆ. ಅದರ ನಂತರ ಶಯನೋತ್ಸವ. ಇವತ್ತು 8ನೇ ತಾರೀಕು ರಥೋತ್ಸವ. ಎಷ್ಟು ಚಂದದಾದ ರಥ. ಈಗ ಮತ್ತೊಂದು ರಥ ಮಾಡಬೇಕು ಅಂತ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೀನಿ. ದಾನಿಗಳು ಅದಕ್ಕೆ ಸ್ಕ್ಯಾನ್ ಮಾಡಿ ನೀವು ನಿಮ್ಮ ಸಹಾಯವನ್ನು, ಧನವನ್ನು ಅಥವಾ ಮತ್ತೇನಾದರೂ ಅದಕ್ಕೆ ಅರ್ಪಣೆ ಮಾಡ್ಬೋದು. ಇಲ್ಲಿ ಒಂದು ದೇವರ ಒಂದು ಮಂಟಪ ಮಾಡಿದ್ದಾರೆ ನೋಡಿ. ಆ ರಥದ ಬದಿಯಲ್ಲೇ ಎಷ್ಟು ಚಂದದಾದ ಒಂದು ಮಂಟಪ ಮಾಡಿದ್ದಾರೆ. ಸುವರ್ಣ ಆರ್ಟ್ಸ್ ಅಂತ ಹೇಳಿ ಅವರ ವತಿಯಿಂದ ಇದನ್ನು ಪ್ರತಿ ವರ್ಷ ಮಾಡ್ತಾರೆ. ಇಲ್ಲಿ ಒಂದೊಂದು ವರ್ಷನೂ ಒಂದೊಂದು ಥರ ಬೇರೆ ಬೇರೆ ಥರ ಮಾಡ್ತಾರೆ. ಈ ವರ್ಷ ಈ ಥರ ಮಾಡಿದ್ದಾರೆ. ಇಲ್ಲಿ ಫೋಟೋ ಸ್ಟೇಷನ್, ಫೋಟೋ ತಗೊಳ್ಳೋರಿಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ಜನ ಇಲ್ಲಿ ಬಂದು ದಂಪತಿಗಳು ಫೋಟೋ ತಗೊಳ್ತಾರೆ. ಹಾಗೆ ಕಾಲೇಜ್ ಮಕ್ಕಳು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಅವ್ರಿಗೆ ಬೇಕಾದ ಹಾಗೆ ಇಲ್ಲಿ ಫೋಟೋ ತಗೊಳ್ಬೋದು. ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ. ಥರಥರವಾದ ಹೂವಿನ ಅಲಂಕಾರ ಮಾಡಿದ್ದಾರೆ. ದೂರದಲ್ಲಿ ಅದರ ಬದಿಯಲ್ಲಿ ನಿಂತ್ಕೊಂಡು ಇದರಲ್ಲಿ ನಾನು ದೇವಸ್ಥಾನದ ಮುಂಭಾಗವನ್ನು ತೋರಿಸ್ತಾ ಇದ್ದೀನಿ. ದೂರದಲ್ಲಿ ನಿಮಗೆ ಜನ ಎಷ್ಟು ಸೇರಿದ್ದಾರೆ ನೋಡಿ ಮುಂದೆ. ಹಾಗೆ ನಮ್ಮ ಊರಿನ ಜಾತ್ರೆಯ ಸಂತೆ ಜಾಯಿಂಟ್ ವೀಲ್ ಬಂದಿದೆ, ದೊಡ್ಡದು ಕೊಲಂಬಸ್ಸು. ಸಾಧ್ಯ ಆದರೆ ಅಲ್ಲಿ ಕೂಡ ಹೋಗುವ ಪ್ರಯತ್ನ ಮಾಡ್ತೀನಿ. ಬಹಳ ಅಂದವಾದ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇದು ಚಂದ್ರಮಂಡಲ ರಥ ಅಂತ, ದೇವರನ್ನು ಜಳಕಕ್ಕೆ ಕರ್ಕೊಂಡು ಹೋಗುವ ಅಂತ ಒಂದು ರಥ. ಎಲ್ಲ ಬಂದ ಜನಗಳು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಅಂಗಡಿಗಳು ಎಂತೆಂಥ ಅಂಗಡಿಗಳು ಬಂದಿದೆ, ಎಲ್ಲಿ ಕಾಣಲಿಕ್ಕಿಲ್ಲ ಇಂಥ ಅಂಗಡಿಗಳು. ಇಂಥ ಸಮಯದಲ್ಲಿ ಜಾತ್ರೆಗೆ ಬರಬೇಕು. ಆ ಜಾತ್ರೆ ಸಮಯದಲ್ಲಿ ಬಂದರೆ ನಿಮಗೆ ಇಂಥ ಅಂಗಡಿಗಳು ನೋಡಲಿಕ್ಕೆ ಸಾಧ್ಯ. ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅಂತ ಗೊತ್ತಿಲ್ಲ. ಆದರೂ ಎಲ್ಲ ಕಡೆ ಜನ ಇದ್ದಾರೆ. ಕೆಲವರಿಗೆ ಬೇಕಾದದ್ದು ಅವರು ತಗೊಳ್ತಾರೆ. ಪಾತ್ರೆಗಳು, ಮಕ್ಕಳ ಆಟಿಕೆಗಳು, ಆಭರಣಗಳು, ಹಾಗೆ ಎಲ್ಲ ಹೆಣ್ಣುಮಕ್ಕಳಿಗೆ ಬೇಕಾದಂಥದ್ದು ಎಲ್ಲನುಂಟು. ಅದನ್ನು ತೋರಿಸಲಿಕ್ಕೆ ನಾನು ಅವರ ಮಧ್ಯದಲ್ಲೇ ಬರ್ತಾ ಇದ್ದೀನಿ. ಬ್ಯಾಗುಗಳು ನೋಡಿ, ಎಷ್ಟು ಥರಥರವಾದ ಬ್ಯಾಗ್ಗಳು. ಹೊರಗೋದ್ರೆ ನೀವು ಸುಮಾರು 1000 ಗಟ್ಟಲೆ ದುಡ್ಡು ಕೊಡಬೇಕು. ಇಲ್ಲಿ 250 ರೂಪಾಯಿ 300 ರೂಪಾಯಿಗೆಲ್ಲ ಒಳ್ಳೆ ಬ್ಯಾಗ್ಗಳು ಸಿಗ್ತದೆ. ಸಂತೆ ಅಂತ ಹೇಳೋದು ನಾವು, ಆದರೆ ಅಲ್ಲಿ ಒಳ್ಳೆ ರೀತಿಯಾದ ಪದಾರ್ಥಗಳು ಸಿಗ್ತದೆ. ಹಾಗೆ ಅವರು ಕೂಡ ಒಂದು ಆಸೆಯಲ್ಲಿ ಬರ್ತಾರೆ, ಜನ ಬರ್ತಾರೆ, ಏನೋ ಒಂದು ಸ್ವಲ್ಪ ವ್ಯಾಪಾರ ಮಾಡ್ಬೋದು, ಅವರು ಕೂಡ ಜೀವನ ಹೋಗಬೇಕು. ಹಾಗಾಗಿ ನಾವು ಕೂಡ ಬಂದವರು ಅವ್ರ ಹತ್ರ ಏನಾದರೂ ತಗೊಳ್ಬೇಕು. ನಮ್ಮದು ಅದು ದೊಡ್ಡ ಮನಸ್ಸಾಗಿರಬೇಕು. ಅವರು ಕೂಡ ಬದುಕಬೇಕಲ್ಲ. ಹಾಗೆ ನಾವು ಕೂಡ ನೋಡ್ತಾ ಹೋಗ್ತಾ ಇದ್ದೇವೆ. ನನ್ನ ವಿಡಿಯೋ ಎಲ್ಲ ಆದಮೇಲೆ ನಾನು ಕೂಡ ಬೇಕಾದದ್ದನ್ನು ತಗೊಂಡು ಹಾಗೆ ಸ್ವಲ್ಪ ಹೊಟ್ಟೆಗೂ ತಿಂದು ಹೋಗುವ ಪ್ರಯತ್ನ ಮಾಡ್ತೀನಿ. ನೋಡಿ ಎಷ್ಟು ಥರಥರವಾದ ಅಂಗಡಿಗಳು. ಇನ್ನು ಈಗಷ್ಟೇ ಜನ ಬರ್ತಾ ಇರೋದ್ರಿಂದ ಕೆಲವು ಅಂಗಡಿಗಳಲ್ಲಿ ಜನ ಇಲ್ಲ, ಕೆಲವು ಅಂಗಡಿಗಳಲ್ಲಿ ಬಹಳಷ್ಟು ಜನ ಇದ್ದಾರೆ. ಎಲ್ಲರೂ ಮಹಿಳಾ ಮಣಿಗಳೇ ಇದ್ದಾರೆ ನೋಡಿ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಈ ಚರ್ಮುರಿ ವಿಶೇಷ. ಫ್ರೆಶ್ ಲೈಮ್ ಸೋಡಾ ಚರ್ಮುರಿ ಇದು ಬಹಳ ವಿಶೇಷ. ಯಾರಿಗೂ ವ್ಯಾಪಾರ ಆಗದೆ ಇದ್ದರೂ ಈ ಜ್ಯೂಸ್ ಮತ್ತು ಚರ್ಮುರಿ ಅವರಿಗೆ ಖಂಡಿತ ವ್ಯಾಪಾರ ಆಗ್ತದೆ. ಐಸ್ ಕ್ರೀಮು, ನಮ್ಮ ಊರು ಬಹಳ ಬೇಸಿಗೆ ಆಗಿರೋದ್ರಿಂದ ಐಸ್ ಕ್ರೀಮಿಗೆ ಬಹಳ ಬೇಡಿಕೆ. ನೋಡುವ, ನಾವೀಗ ಜೈಂಟ್ ವೀಲು, ಕೊಲಂಬಸ್ ಎಲ್ಲ ನೋಡ್ಕೊಂಡು ಬರೋಣ. ಅಷ್ಟೊತ್ತೊಳಗೆ ದೇವಸ್ಥಾನದ ಒಳಗೆ ಕೂಡ ಸುಮಾರು
ಕಾರ್ಯಕ್ರಮಗಳು ಆಗಿರ್ತದೆ. ಯಾಕಂದರೆ ಬಹಳ ನಿಧಾನವಾಗಿ ಸುತ್ತಾಕೋದ್ರಿಂದ ಅವರು ನಿಮಗೆ ಹೊರಬದಿ ಏನುಂಟು ಅಂತ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಸಾಧ್ಯ ಆದರೆ ಮತ್ತೆ ಕೂಡ ನಾನು ದೇವಸ್ಥಾನದ ಒಳಗೆ ಹೋಗುವ ಪ್ರಯತ್ನ ಮಾಡ್ತೀನಿ. ನೋಡಿ, ನಾವೀಗ ಈ ಕೊಲಂಬಸ್ಸು ಇಲ್ಲಿ ಸೇರಿರುವಂಥ ಜನ, ಯಾಕೆಂದರೆ ಮಕ್ಕಳು ಸಣ್ಣ ಮಕ್ಕಳಿದ್ರೆ ಕರ್ಕೊಂಡು ಬರೋದು ಅವ್ರಿಗೋಸ್ಕರನೇ ಈ ಬಂದಿರೋವಂಥ ಈ ಜಾತ್ರೆಯ ಸರ್ಕಸ್ಗಳು. ಇಲ್ಲಿ ಸುಮಾರು ಮೊದಲೆಲ್ಲ ತುಂಬ ಬರ್ತಿತ್ತು, ಈಗ ಸ್ವಲ್ಪ ಕಮ್ಮಿಯಾಗಿದೆ. ಜನ ಇದನ್ನು ಉಪಯೋಗಿಸ್ಕೊಳ್ಳೋದು ಕಮ್ಮಿ ಆಯಿತು ಅಂತ ಕಾಣಿಸ್ತದೆ. ಹಾಗಾಗಿ ಅವರು ಕೂಡ ತುಂಬ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಇಲ್ಲಿ ಅವರಿಗೆ ಅದೇನು ವರ್ಕೌಟ್ ಆಗಲಿಲ್ಲ ಅಂದರೆ ಬಹಳ ಬೇಸರದಲ್ಲಿ ಹೋಗ್ತಾರೆ. ಯಾಕಂದರೆ ಈ ಜಾಗಕ್ಕೂ ಕೂಡ ಅವರು ಬಾಡಿಗೆ ಕಟ್ತಾರೆ ಅಂತ ಕಾಣ್ತದೆ. ಇದು ಗದ್ದೆ ಇರುವಂಥ ಜಾಗ, ಮಳೆಗಾಲದಲ್ಲಿ ಇಲ್ಲಿ ಗದ್ದೆ ಮಾಡ್ತಾರೆ. ದೇವಸ್ಥಾನದ ಜಾಗ ಕೂಡ ಇದು. ನೋಡಿ, ಇಲ್ಲಿ ಒಂದು ದೊಡ್ಡ ಜೈಂಟ್ ವೀಲ್ ಹಾಕಿದ್ದಾರೆ. ಯಾರು ಜನ ಇಲ್ಲದೆ ಅದರಲ್ಲಿ ಸುಮ್ಮನೆ ನಿಂತಿದೆ. ಅದಕ್ಕೆ ಜನ ಕೂಡ ಇಲ್ಲ. ಅದು ತಿರುಗ್ತಾ ಇದ್ದಿದ್ರೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು. ಜನ ಬರಲಿ, ಅವರಿಗೆ ಕೂಡ ಸಾಕಷ್ಟು ವ್ಯಾಪಾರ ಆಗಲಿ, ಅವರ ಹಾಕಿರುವಂಥ ಹಣ ಅವರಿಗೆ ವಾಪಸ್ ಬರಲಿ. ಸಣ್ಣ ಸಣ್ಣ ಮಕ್ಕಳಿಗೆ ಬೇಕಾದಂಥದ್ದು ಉಂಟು. ಇಲ್ಲೇನೋ ಮೇಲೆ ಒಂದು ಸರ್ಕಸ್ ಉಂಟು, ಅದು ಕೂಡ ಸುಮ್ಮನೆ ನಿಂತಿದೆ, ಜನ ಇಲ್ಲದೆ. ಜನ ಬರಲಿ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಇಲ್ಲೇನೋ ಜಾರು ಬಂಡಿ ಥರ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳದ್ದು ಏನೋ ಕಾರ್ ತಿರುಗ್ತಾ ಉಂಟು ನೋಡಿ, ಅದು ಏನೋ ತಿರುಗ್ತಾ ಉಂಟು. ಅದಕ್ಕೆ ಮಕ್ಕಳನ್ನು ಕೂತ್ಕೊಳಿಸಿದ್ದಾರೆ, ತಿರುಗ್ತಾ ಉಂಟು. ನೀವು ನೋಡ್ತಾ ಇದ್ದೀರಿ. ನೀವು ಇನ್ನೊಂದು ಸರಿ ಎಲ್ಲಿಯಾದ್ರೂ ಜಾತ್ರೆ ಇದ್ದರೆ ಆ ಮಕ್ಕಳನ್ನು ಕರ್ಕೊಂಡೋಗಿ ಇದರಲ್ಲಿ ಕೂತ್ಕೊಳಿಸಿ, ಆ ಮಕ್ಕಳಿಗೂ ಕೂಡ ಸಂತೋಷ ಆಗ್ಬೋದು. ತುಂಬ ಮಕ್ಕಳಿದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಒಂದೊಂದು ಕಾರ್ನಲ್ಲಿ ಒಬ್ಬೊಬ್ಬರು ಇವರು ಇದ್ದಾರೆ ಅಷ್ಟೇ, ಕೆಲವೆಲ್ಲ ಖಾಲಿನೇ ಉಂಟು. ಈಗಷ್ಟೇ 8 ಗಂಟೆ ಆಗ್ತಾ ಉಂಟು. ಇಲ್ಲಿ ಎಲ್ಲ 9 ಗಂಟೆ 10 ಗಂಟೆ ನಂತರ ಬರುವವರು. ಯಾಕೆಂದರೆ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೂಡ ಇಲ್ಲಿ ಜಾತ್ರೆ ನಡೀತಾ ಇರ್ತದೆ. ಇಲ್ಲಿ ಕೂಡ ಇನ್ನೊಂದು ಕಾರಿನ ಒಂದು ಸರ್ಕಸ್ ನಿಂತಿದೆ, ಅದಕ್ಕೆ ಜನ ಇಲ್ಲ. ಮುಂದೇನೋ ಒಂದು ಉಂಟು ನೋಡುವ. ಅಲ್ಲೇನೋ ಇಲ್ಲಿ ಒಬ್ಬ ಹುಡುಗ ಪಂಜರದೊಳಗೆ ಹಾರ್ತಾ ಇದ್ದಾನೆ. ಜಂಪಿಂಗ್, ಈ ಏನೋ ಒಂದು ಬಲೆ ಕಟ್ಟಿ ಅದರೊಳಗೆ ಜಂಪ್ ಮಾಡ್ತಾ ಇದ್ದಾನೆ. ಅದಕ್ಕೆಲ್ಲ ಸುತ್ತ ಬಲೆ ಕಟ್ಟಿದ್ದಾರೆ. ಇಲ್ಲಿ ಮಕ್ಕಳಿಗೆ ಒಂದು ಬೋಟ್ ವ್ಯವಸ್ಥೆ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಣ್ಣ ಒಂದು ನೀರಿನ ತೊಟ್ಟಿ ಮಾಡಿದ್ದಾರೆ ನೋಡಿ. ಆ ತಂಡೆ ಕಟ್ಟಿ ಪ್ಲಾಸ್ಟಿಕ್ ಎಲ್ಲ ಹಾಕಿ ಕವರು, ಅದರಲ್ಲಿ ತುಂಬ ನೀರು ತುಂಬಿಸಿದ್ದಾರೆ. ಸಣ್ಣ ಸಣ್ಣ ಬೋಟಲ್ಲಿ ಅದು ಹ್ಯಾಂಡ್ ರೈಡ್, ಕೈಯಲ್ಲಿ ತಿರುಗಿಸಿದ್ರೆ ಮುಂದೆ ಹೋಗುವಂಥದ್ದು. ಇದಕ್ಕೆ ಸ್ವಲ್ಪ ಜನ ಇದ್ದಾಗೆ ಕಾಣ್ತಾರೆ. ಮಕ್ಕಳನ್ನು ಕೂತ್ಕೊಳಿಸಿದ್ದಾರೆ. ಭಾಳ ಖುಷಿಯಿಂದ ಮಕ್ಕಳು ತಿರುಗ್ತಾ ಇದ್ದಾರೆ. ಯಾಕೆಂದರೆ ದೊಡ್ಡವರ ಅದರೊಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೂಡ ಮಕ್ಕಳು ಆಡ್ತಾ ಇದ್ದಾರೆ ನೋಡಿ. ಇದು ಏನು ಪೆಟ್ಟಾಗೋದಿಲ್ಲ, ಯಾಕೆಂದರೆ ಇದು ಒಂಥರ ರಬ್ಬರಿನ ಒಂದು ಜಾರು ಬಂದಿದ್ದಾಗೆ ಕಾಣ್ತಾ ಉಂಟು. ಇದು ಟ್ರಾನ್ಸ್ಪೋರ್ಟೇಷನ್ ಅವರಿಗೆ ಸುಲಭ ಆಗ್ತದೆ, ಯಾಕೆಂದರೆ ವೆಯ್ಟ್ ಇರೋದಿಲ್ಲ. ಇದಕ್ಕೆಲ್ಲ ಗಾಳಿ ತುಂಬಿಸಿ ಮಾಡುವಂಥದ್ದು. ನೋಡಿ, ಈಗ ಇದು ಡ್ಯಾಶಿಂಗ್ ಬೋಟ್. ಇವು ಡ್ಯಾಶ್ ಹೊಡ್ಕೊಂಡು ತಿರುಗ್ತಾ ಇರೋಂಥದ್ದು. ಜನ ಈಗ ಇದರಲ್ಲಿ ಕೂತಿದ್ದಾರೆ, ಇದರಲ್ಲೂ ತಿರುಗ್ತಾ ಉಂಟು ನೋಡಿ, ನೀವು ನೋಡ್ತಾ ಇದ್ದೀರಿ. ಈಗ ನೋಡಿ, ನಿಮಗೆ ಈ ಜಾಯಿಂಟ್ ವೀಲ್ ಕೂಡ ತಿರುಗ್ತಾ ಉಂಟು. ಬಹುಶಃ ಸುಮ್ಮನೆ ತಿರುಗಿಸ್ತಾ ಇದ್ದಾರಾ ಅಥವಾ ಜನ ಇದ್ದು ತಿರುಗಿಸ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ದೂರದಲ್ಲಿ ನೋಡ್ತಾ ಇದ್ದೀನಿ ನಾನು. ಈ ಕಾರ್ ಕೂಡ ತಿರುಗ್ತಾ ಉಂಟು. ಬಂದಷ್ಟು ಜನ ಬರಲಿ ಅಂತ ಹೇಳಿ ಅವರು ಕೂಡ ಅದನ್ನು ತಿರುಗಿಸ್ತಾ ಇದ್ದಾರೆ. ಭಾಳ ಚಂದದ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅದು ಸ್ಟೀಲಿನ ಒಂದು ಮಂಟಪ ಇದ್ದಾಗೆ ಉಂಟು ನೋಡಲಿಕ್ಕೆ. ಅವರಿಗೆ ದೀರ್ಘ ಬಾಳಿಕೆ ಬರೋಕ್ಕೋಸ್ಕರ ಅದನ್ನು ಸ್ಟೀಲಲ್ಲಿ ಮಾಡಿದ್ದಾರೆ ನೋಡಿ. ಮಕ್ಕಳು ಆಟ ಆಡೋದನ್ನೆಲ್ಲ ಮಕ್ಕಳ ಅಮ್ಮಂದಿರು ಅಪ್ಪಂದಿರೆಲ್ಲ ನೋಡ್ತಾ ನಿಂತ್ಕೊಂಡಿದ್ದಾರೆ. ಕೆಲವರು ಸುಮ್ಮನೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ಅವರೊಟ್ಟಿಗೆ ಕೂಡ ನಾನು ಈ ವಿಡಿಯೋ ಮಾಡಿಕೊಂಡು ನಾನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡಿಕೊಂಡು ನಾವು ಕೂಡ ಮುಂದೆ ಹೋಗುವ. ಭಾಳಷ್ಟು ಇನ್ನೂ ತೋರಿಸ್ಲಿಕ್ಕೆ ಬಾಕಿ ಉಂಟು. ಆ ಮೈಕಿನ ಕರ್ಕಶ ಶಬ್ದ ಕಿವಿ
ನಾನು ಮಾತಾಡ್ತಾ ಇರೋದು ಏನು ನಿಮ್ಮ ಕೇಳಿಸ್ತಾ ಉಂಟ ಇಲ್ವೋ ಗೊತ್ತಿಲ್ಲ. ಭಾಳ ಗದ್ದಲ, ಸಣ್ಣ ಮಕ್ಕಳ ಮಾತುಕತೆ, ದೊಡ್ಡವರ ಮಾತುಕತೆ, ಹಾಗೆ ಪದ್ಯದ್ದು ನೋಡಿ ಎಷ್ಟು ದೊಡ್ಡ ಜಾಯಿಂಟ್ ವೀಲು. ನಾನು ಕೂಡ ಸಣ್ಣವನಾಗಿದ್ದಾಗ ನಮ್ಮನ್ನು ಕೂಡ ಇದರಲ್ಲಿ ಕೂತ್ಕೊಳಿಸಿದ್ದಾರೆ ಅಂತ ಕಾಣ್ತದೆ. ಈಗ ನೆನಪಿಲ್ಲ. ಭಾಳಷ್ಟು ತಿಂಡಿಯ ಗಾಡಿಗಳು ಬಂದಿದೆ. ಇಲ್ಲಿ ಏನೋ ಒಂದು ಆಟ ಆಡ್ತಾ ಇರುವಂಥ ಒಂದು ಸ್ಟೇಜ್ ಮಾಡಿದ್ದಾರೆ. ಬಹುಶಃ ಇದು ಒಂದು ಬಾಲ್ ಹಾಕುವಂಥದ್ದು ಅಥವಾ ರಿಂಗ್ ಹಾಕುವಂಥದ್ದು ಗೊತ್ತಿಲ್ಲ, ಬಾಲ್ ಹಾಕುವಂಥದ್ದು ಅಂತ ಕಾಣ್ತದೆ. ಟೆಡಿ ಬೇರ್ನ ಒಂದು ಗುಂಪೆ ಉಂಟು ಇಲ್ಲಿ ನೋಡಿ, ಬಣ್ಣ ಬಣ್ಣದ ಟೆಡಿ ಬೇರು. ಹಾಗೆ ಈ ಬೆಲೂನ್ ಗೊಂಬೆಗಳು. ಮತ್ತೆ ನಾವು ದೇವಸ್ಥಾನದ ಎದುರಿಗೆ ಹೋಗುವ, ಮತ್ತೆ ನಾವು ದೇವಸ್ಥಾನದ ಒಳಗೆ ಹೋಗುವ ಪ್ರಯತ್ನ ಮಾಡುವ. ಮಲ್ಲಿಗೆ ಮುಡ್ದ ಹೆಣ್ಣುಮಕ್ಕಳೇ ಕಾಣ್ತಾ ಇರ್ಬೋದು ನಿಮಗೆ. ಭಾಳಷ್ಟು ಪ್ರಸಾದ ರೂಪದಲ್ಲಿ ಹೆಣ್ಮಕ್ಳಿಗೆ ಆ ಮಲ್ಲಿಗೆಯನ್ನು ಬೆಳಿಗ್ಗೆ ಕೊಟ್ಟಿದ್ದಾರೆ ನೋಡಿ. ದೇವಸ್ಥಾನದ ಒಳಗೆ ನಿಮಗೆ ಈ ಸ್ಕ್ರೀನಲ್ಲಿ ಕಾಣ್ತಾ ಉಂಟು. ನಮ್ಮ ಕುಡ್ಲದವರು ಅದನ್ನು ಲೈವ್ ತೋರಿಸ್ತಾ ಇದ್ದಾರೆ. ಹಲವಾರು ಬೇರೆ ಚಾನಲ್ಗಳು ಕೂಡ ಉಂಟು, ಲೈವ್ ನೋಡೋರಿಗೆ ಯಾವಾಗಲೂ ಸಿಗ್ತದೆ. ನಮ್ಮ ಕುಡ್ಲ ನೀವು ನೋಡ್ಬೋದು, ಎಲ್ಲಿ ದೇವಸ್ಥಾನ ಆದರೂ ಅವರು ಲೈವ್ ಕೊಡ್ತಾ ಇರ್ತಾರೆ ನೋಡಿ. ಇದು ಪಲ್ಲಕ್ಕಿಯಲ್ಲಿ ಬರ್ತಾ ಇರುವಂಥ ಅಮ್ಮನವರು. ಪಲ್ಲಕ್ಕಿ ಸುತ್ತ ಆದಮೇಲೆ ಮತ್ತೆ ಬೇರೆ ಬೇರೆ ತರಹದ ಬಲಿ ಸುತ್ತುಗಳು ಉಂಟು. ನಿಧಾನವಾಗಿ ಬರೋದ್ರಿಂದ ಸುಮಾರು ಅರ್ಧ ಗಂಟೆ ಬೇಕಾಗಬಹುದು ಒಂದು ಸುತ್ತು ಬರಲಿಕ್ಕೆ. ತುಂಬ ಜನ ಅದನ್ನು ಹೊತ್ಕೊಂಡು ಬರಬೇಕು. ತುಂಬ ಭಾರವಾದ ಪಲ್ಲಕ್ಕಿ, ಚಿನ್ನದ ಪಲ್ಲಕ್ಕಿ ಅದು. ಅದರ ಮೇಲೆ ಬಹಳವಾದಂಥ ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿ. ಎಷ್ಟು ಹೂವನ್ನು ಹಾಕಿ ಅಲಂಕಾರ ಮಾಡಿದ್ದಾರೆ. ಹತ್ತಿರದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಎಷ್ಟು ನಿಮಗೆ ಕಾಣ್ತದೋ ಗೊತ್ತಿಲ್ಲ ನೋಡಿ. ಎಷ್ಟು ಹತ್ತಿರದಲ್ಲಿ ಅಮ್ಮನವರ ಪಲ್ಲಕ್ಕಿಯನ್ನು ನೋಡ್ಬೋದು. ಎಂಥ ಚಂದದ ಅಲಂಕಾರ ಮಾಡಿದ್ದಾರೆ ನೋಡಿ ಹೂವಿನಲ್ಲಿ. ಬಹಳಷ್ಟು ಜನ ಅದನ್ನು ಹೊತ್ತು ನಡೀತಾ ಇದ್ದಾರೆ. ಯಾಕಂದರೆ ಅದು ಬಂಗಾರದ ಪಲ್ಲಕ್ಕಿ. ಬಹಳ ಸುಂದರವಾದ ಹೊಳಪನ್ನು ತೋರಿಸ್ತಾ ಉಂಟು ನೋಡಿ. ಅದು ಅಮ್ಮನವರು ಪಲ್ಲಕ್ಕಿ ಒಳಗೆ ವಿರಾಜಮಾನರಾಗಿದ್ದಾರೆ. ಆ ಮುಂದೆ ಕೂಡ ಹೂವಿನಲ್ಲಿ ಬಹಳವಾದ ಅಲಂಕಾರ ಮಾಡಿದ್ದಾರೆ. ಆ ಮೇಲೆ ಕೂಡ ಹೂವಿನ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚಂದದ ಅಲಂಕಾರ. ಚಾಮರ ಬೀಸುವವರು, ವಾದ್ಯದವರು, ಚಂಡೆಯವರು ಎಲ್ಲರೂ ಕೂಡ ಆ ಪಲ್ಲಕ್ಕಿ ಎದುರು ಸಾಕ್ತಾ ಇದ್ದಾರೆ. ಬಹಳಷ್ಟು ಮಂದಿ ಕೂಡ ಇದ್ದಾರೆ ನೋಡಿ. ಬಹಳಷ್ಟು ಮಂದಿ ಕೂಡ ಒಟ್ಟಿಗೆ ಸಾಕ್ತಾ ಇದ್ದಾರೆ.
ಲೈವ್ ಕೊಡೋರು ಪಾಪ ಆ ಕ್ಯಾಮ್ರಾವನ್ನು ಹೊತ್ಕೊಂಡೇ ತಿರುಗಬೇಕು. ಆ ಜನರ ಮಧ್ಯದಲ್ಲಿ ನೋಡಿ, ಅವರು ಲೈವ್ ಟಿವಿ ಅವರು, ಸುಮಾರು ಲೈವ್ ಟಿವಿ ಅವರು, ಅವರ ಕಮ್ಯುನಿಕೇಷನ್ ಇರ್ತದೆ. ನಾವೀಗ ದೇವರು ಮುಂದೆ ಹೋದ್ಮೇಲೆ ನಾವು ಕೆರೆ ನೋಡ್ಲಿಕ್ಕೆ ಬಂದಿದ್ದೇವೆ. ಕೆರೆಯಲ್ಲಿ ನೀರು ಬಹಳವಾಗಿ ಕಮ್ಮಿ ಆಗಿದೆ, ಯಾಕೆಂದರೆ ಈಗ ಬೇಸಿಗೆ ಆಗಿರೋದ್ರಿಂದ. ಇದು ನಾಗಬನ. ಇಲ್ಲಿ ಕೂಡ ಬಹಳ ವಿಶೇಷವಾದ ಶಕ್ತಿ ಇರುವಂಥ ನಾಗದೇವರು ನೋಡಿ, ನಾಗಬನ. ಆ ಕೆರೆ ಬದಿಯಲ್ಲೇ ಇರುವಂಥ ನಾಗಬನ. ಆ ಕೆರೆಯ ಬದಿಯಿಂದ ದೇವಸ್ಥಾನದ ಲೈಟಿಂಗ್ ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ. ಇದು ಇಲ್ಲಿ ಭೋಜನ ಶಾಲೆ ಈ ಬದಿಯಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇದು ಭೋಜನ ಶಾಲೆ, ಅನ್ನಪ್ರಸಾದ ಇಲ್ಲಿ ಮಧ್ಯಾಹ್ನದ ಹೊತ್ತು ಇರ್ತದೆ. ನೋಡಿ, ಜನ ಎಲ್ಲ ಆ ಬದಿ ಈ ಬದಿ ನಿಂತಿದ್ದಾರೆ. ಇಲ್ಲಿ ಆಟದ ವೇಷ ಅವರು ಕೂಡ ಇವತ್ತು ಇಲ್ಲಿ ಬಪ್ಪನಾಡು ಮೇಳ, ಆ ವೇಷಧಾರಿಗಳೆಲ್ಲ ಬಂದಿದ್ದಾರೆ. ಇನ್ನು ಅವರ ಸೇವೆ ಕೂಡ ಉಂಟಿಲ್ಲಿ. ಈ ಆಟದ ವೇಷದವರ ಸೇವೆ ಕೂಡ ಉಂಟು, ವಾದ್ಯ ಸೇವೆ ಕೂಡ ಉಂಟು, ಚಂಡೆ ಸೇವೆ ಕೂಡ ಉಂಟು. ಹಾಗೆ ಬಹಳಷ್ಟು ಸೇವೆಗಳು ಇಲ್ಲಿ ಇವತ್ತು ನಡೀಲಿಕ್ಕುಂಟು. ಸುಮಾರು ಒಂದು 11-11:30 ಆಗುವಾಗ ದೇವರು ರಥಕ್ಕೆ ಹೋಗಿ ಮತ್ತೆ ರಥೋತ್ಸವ ನಡೀತದೆ. ಅದರ ನಂತರ ದೇವರನ್ನು ಜಳಕಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಆ ನದಿ ದಾಟಿ ಹೋಗಿ ಜಳಕ ಮಾಡಿಕೊಂಡು ಬರುವಂಥ ದೇವರು. ಇಲ್ಲಿ ದೇವಸ್ಥಾನದ ಮುಂಭಾಗ, ಈಗ ಗರ್ಭಗುಡಿಯ ಮುಂಭಾಗ ದೇವರನ್ನು ನೋಡ್ಬೋದು ನೀವು ದೂರದಲ್ಲಿ. ಗರ್ಭಗುಡಿಯೊಳಗೆ ಎಷ್ಟು ಕಾಣ್ತದೆ ಗೊತ್ತಿಲ್ಲ, ನಾನು ಕೂಡ ಹೋಗುವ ಪ್ರಯತ್ನ ಮಾಡ್ತೀನಿ. ಒಳಗೆ ಹೋದರೆ ಒಳಗೆ ಕೂಡ ತೋರಿಸುವ ಪ್ರಯತ್ನ ಮಾಡ್ತೀನಿ. ಜನ ತುಂಬ ಇರೋದ್ರಿಂದ ಸುಮಾರು ಜನ ಲೈನಲ್ಲಿ ನಿಂತಿದ್ದಾರೆ. ಎಲ್ಲರೂ ದೇವರನ್ನು ನೋಡುವ ತವಕ. ಬಹಳಷ್ಟು ಜನ ದೂರದ ಊರಿಂದನೇ ಬಂದಿದ್ದಾರೆ. ಬೊಂಬೈ ಕಡೆ ಇರೋರಿಗೆ ಇದೆಲ್ಲ ಬಹಳ ವಿಶೇಷ. ಅವರಿಗೆ ಯಾವಾಗ ನಾವು ಊರಿಗೆ ಬರ್ತೇವೆ, ಜಾತ್ರೆ ಯಾವಾಗ ಅಂತ ಎಲ್ಲ ವಿಚಾರಣೆ ಮಾಡಿ ಇಟ್ಕೊಂಡಿರ್ತಾರೆ. ದೂರದಿಂದ ಬರೋರು ಬರಲಿಕ್ಕೆ ಕೂಡ ಬಹಳ ಕಷ್ಟ. ರೈಲು, ಬಸ್ಸು, ಸ್ವಂತ ವಾಹನದಲ್ಲಿ ಬರೋರು ಆದರೂ ಬಪ್ಪನಾಡು ಜಾತ್ರೆಗೆ ಖಂಡಿತವಾಗ್ಲೂ ಬರ್ತಾರೆ. ನೋಡಿ, ನಾನು ಕೂಡ ಈಗ ದೇವಸ್ಥಾನದ ಒಳಗೆ ಬಂದೆ. ನನ್ನನ್ನು ಯಾರು ತಡೀಲಿಲ್ಲ. ಕೈಯಲ್ಲಿ ಕ್ಯಾಮ್ರಾ ಇರೋದ್ರಿಂದ ನನ್ನನ್ನು ಬಿಟ್ಟರು. ಅಷ್ಟು ಜನರ ಮಧ್ಯೆಯಲ್ಲಿ ಏನೂ ಮಾಡಲಿಲ್ಲ, ನೀವು ಹೋಗಿ ಅಂತ ಹೇಳಿದ್ರು. ನೋಡಿ, ನಾನು ಎದುರು ಬಂದಿದ್ದೀನಿ. ಈಗ ದೇವರನ್ನು ನೋಡಿ, ಗರ್ಭಗುಡಿಯೊಳಗೆ ಇರುವಂಥ ಅಮ್ಮನವರ ಒಂದು ದಿವ್ಯ ದರ್ಶನ. ಹಾಗೆ ನಾನು ಸುತ್ತಲೂ ಬಂದೆ. ವಿಶೇಷವಾದ ಗಣಪತಿ ಮೂರ್ತಿ ಕೂಡ ಉಂಟು. ನಾವೀಗ ತೀರ್ಥ ಮಂಟಪದ ಹತ್ರ ಇದ್ದೇನೆ. ನೋಡಿ, ತೀರ್ಥ ಮಂಟಪದಲ್ಲಿ ಎಷ್ಟೊಂದು ಹೂವು, ಪ್ರಸಾದ, ದೇವರ ಪ್ರಸಾದ, ಪಂಚಕಜ್ಜಾಯ ಎಲ್ಲ ಭಕ್ತರಿಗೆ ಸೇವೆ ರೂಪದಲ್ಲಿ ಕೊಡ್ತಾರೆ. ಇದು ದೇವಸ್ಥಾನದ ಒಳಬದಿ. ನೋಡಿ, ಪ್ರಸಾದ ಕೊಡುವವರಿಗೆ ಹೂವಿನ ಎಷ್ಟು ಮಲ್ಲಿಗೆ ಕಟ್ಟನ್ನು ಇಟ್ಟಿದ್ದಾರೆ. ಭಟ್ರು ಸೇವೆ ಕೊಟ್ಟವರಿಗೆ ಕೂಡ ತೀರ್ಥ ಪ್ರಸಾದ ಕೊಡ್ತಾ ಇದ್ದಾರೆ. ನಾವು ಗಣಪತಿ ವಿಗ್ರಹವನ್ನು ನೋಡೋಣ, ಯಾಕಂದ್ರೆ ಅಲ್ಲಿ ಆಚೆ ಬದಿಯಿಂದ ಬಿಡ್ತಾ ಇಲ್ಲ. ನೋಡಿ, ಗಣಪತಿಯ ವಿಗ್ರಹ ದೀಪದ ಬೆಳಕಲ್ಲಿ ಬಹಳ ಚಂದ ಕಾಣ್ತಾ ಉಂಟು. ಇಲ್ಲಿ ಒಂದು ತುಳಸಿ ಬೃಂದಾವನ, ಅಲ್ಲಿ ಕೂಡ ವಿಶೇಷವಾದ ಒಂದು ಮೊಳಕೆ ಬರ್ಸಿರುವಂಥ ಹೂವನ್ನು ಇಟ್ಟಿರ್ತಾರೆ. ಒಂದು ನೋಡಿ, ನೋಡ್ತಾ ಇರ್ಬೋದು ನೀವು. ಈ ಜಾತ್ರೆ ಸಮಯದಲ್ಲಿ ಮಾತ್ರ ಇದನ್ನು ನೋಡಲಿಕ್ಕೆ ಸಾಧ್ಯ. ಇದು ಈ ಹುರುಳಿಕಾಳಿನ ಒಂದು ಸಸಿ. ಅದನ್ನು ಎಷ್ಟೋ ದಿವಸದ ಹಿಂದೆ ಅದನ್ನು ಮೊಳಕೆ ಹಾಕಲಿಕ್ಕೆ ಇಟ್ಟಿರ್ತಾರೆ. ಅದು ಮೊಳಕೆ ಬಂದು ಇಷ್ಟಿಷ್ಟು ಎತ್ತರ ಆಗಿರ್ತದೆ ನೋಡಿ. ಅದನ್ನು ಈ ತುಳಸಿ ಕಟ್ಟೆ ಹತ್ರ ಇಟ್ಟಿರ್ತಾರೆ.
ಅದು ಯಾಕೆ ಇಟ್ಟಿದ್ದಾರೆ ಅಂತ ಪೂಜೆ ಮಾಡಲಿಕ್ಕೆ ಅಂತ ಅಂದ್ಕೊಳ್ತೀನಿ ನಾನು. ನೋಡಿ, ನೀವು ಕೂಡ ನೋಡ್ಬೋದು, ವಿಶೇಷವಾದ ಒಂದು ಅಲಂಕಾರ ಮಾಡಿದ್ದಾರೆ ತುಳಸಿಗೆ. ಸುತ್ತಿನಲ್ಲಿ ಹೋಗುವ ಲೈಟ್ ಬೆಳಕಲ್ಲಿ ನಾನು ತೆಗಿತಾ ಇರೋದು ಇದು ಸುರು. ಯಾಕೆಂದರೆ ಹಗಲೊತ್ತಲ್ಲಿ ತೆಗೆದಂಥ ವಿಡಿಯೋಗಳು ಭಾಳಷ್ಟು ಉಂಟು. ಈ ಹಿಂದೆ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ತಾವೆಲ್ಲ ನೋಡ್ಬೋದು. ಇಲ್ಲಿ ಲಕ್ಷ್ಮೀ ನರಸಿಂಹ ದೇವರ ಒಂದು ಗುಡಿ ಒಳಗೆ ನೋಡಿ, ಲಕ್ಷ್ಮೀ ನರಸಿಂಹ ದೇವರ ಒಂದು ಪೀಠದಲ್ಲಿ ಕಾಣ್ತಾ ಇರ್ಬೋದು, ಬೆಳ್ಳಿಯ ಪೀಠದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ. ಹಾಗೆ ಈ ಬದಿಯಲ್ಲಿ ನಿಮಗೆ ತೀರ್ಥ ಪ್ರಸಾದ ಕೊಡ್ತಾರೆ. ಸುತ್ತಿನಲ್ಲಿ ಇಲ್ಲಿ ಕೂಡ ಕೊಡ್ತಾರೆ, ತೀರ್ಥ ಮಂಟಪದ ಹತ್ರ ಕೂಡ ಕೊಡ್ತಾರೆ. ನೋಡಿ, ಇಲ್ಲಿ ಗಂಧ ಪ್ರಸಾದ ಸುಮಾರು ಜನ ಭಕ್ತರನ್ನವರಿದ್ದಾರೆ. ಹೂ, ಗಂಧ ಪ್ರಸಾದ ಬಹಳ ವಿಶೇಷ. ಮಲ್ಲಿಗೆ ಹೂವಿನ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಮಲ್ಲಿಗೆ ಹೂವಿನ ಒಂದು ತುಂಡನ್ನು ಕೊಡ್ತಾರೆ. ಒಳಗೆ ಕೂಡ ಬಹಳಷ್ಟು ಜನ ಇದ್ದಾರೆ. ನಾವು ಕೂಡ ಗರ್ಭಗುಡಿಯಲ್ಲಿರುವ ದೇವರನ್ನು ನೋಡಿ, ಇಲ್ಲಿ ಕೂಡ ನಿಮಗೆ ಗಂಧ ಪ್ರಸಾದವನ್ನು ಕೊಡ್ತಾರೆ. ನೋಡಿ, ಸುಮಾರು ಜನ ಭಕ್ತರನ್ನವರಿದ್ದಾರೆ. ಎಲ್ಲಿ ನೋಡಿದ್ರು ಗಂಧ ಪ್ರಸಾದ, ತೀರ್ಥ. ಹೂವಿನಿಂದ ಅಲಂಕಾರ ಮಾಡಿರುವಂಥ ಈ ತೀರ್ಥ ಮಂಟಪ, ಬಂಗಾರದ ಆ ಕಂಬಗಳು, ಗರ್ಭಗುಡಿಯ ಮೇಲ್ಭಾಗ. ನಾವು ಕೂಡ ಗರ್ಭಗುಡಿಯಲ್ಲಿರುವ ದೇವರನ್ನು ನೋಡಲಿಕ್ಕೆ ಹೋಗುವ ಜನರ ಮಧ್ಯದಲ್ಲಿ ನಾನು ಕೂಡ ಹೋಗ್ತಾ ಇದ್ದೇನೆ. ಅಲ್ಲಿ ಕೂಡ ಬಿಡೋದಿಲ್ಲ, ಮುಂದೋಗಿ ಅಂತಂದ್ರು. ಆದರೂ ಒಂದು ಸೆಕೆಂಡ್ ಆದರೂ ತೋರಿಸ್ಬೇಕು ಅಂತ ನನಗೆ ಆಸೆ. ಸಾಧ್ಯ ಆದಷ್ಟು ತೋರಿಸ್ತೀನಿ. ನೋಡಿ ಭಕ್ತರೆ, ಕಳಿಸಿದ್ರು ನನ್ನನ್ನು ಮುಂದೆ. ಹಾಗೆ ಮತ್ತೆ ನಾವು ಈ ಬದಿಯಿಂದ ಮತ್ತೆ ನಾವು ಹೊರಬದಿಗೆ ಹೋಗಬೇಕು. ಭಟ್ರು ಕೂಡ ಕರೆದು ನನಗೆ ಹೂವನ್ನು ಕೊಟ್ಟರು ಪ್ರಸಾದ ರೂಪದಲ್ಲಿ. ನೋಡಿ, ಇದು ದೂರದಿಂದ ಈಗ ನಿಮಗೆ ಚಂದ ಕಾಣ್ಬೋದು. ನೋಡಿ, ಅಮ್ಮನವರ ಒಂದು ಮೂರ್ತಿ. ಎಲ್ಲರನ್ನು ಲೈನ್ಗೆ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಎತ್ತರವಾದ ಮಾಡ ಹಾಕಿದ್ದಾರೆ. ಈ ಧ್ವಜ ಏರುವಾಗ ಮೇಲಿರುವಂಥ ಆ ತಗಡನ್ನು ತೆಗೆದಿದ್ದಾರೆ. ಈಗ ನೋಡಿ, ನಿಮಗೆ ಕಟ್ಟಿರುವಂಥ ಆ ಒಂದು ಬಿಂಬ ಕಾಣ್ತಾ ಇರ್ಬೋದು. ಧ್ವಜ ಇಳಿದ ಮೇಲೆ ಯಥಾ ಪ್ರಕಾರ ಶೀಟನ್ನು ಮತ್ತೆ ಹಾಗೆ ಅದನ್ನು ಹಾಕ್ತಾರೆ. ಮತ್ತೆ ಮಳೆಗಾಲ ಶುರುವಾಗ್ತದೆ. ಬಹಳವಾದ ಎತ್ತರ ಇರುವಂಥ ಆ ಒಂದು ಮಾಡು, ಆ ಬೆಳ್ಳಿಯ ಕವಚ ಹಾಕಿರುವಂಥ ಧ್ವಜಸ್ತಂಭ. ಪಲ್ಲಕ್ಕಿ ಸುತ್ತು ಬರಲಿಕ್ಕೆ ಸಾಧಾರಣ ಅರ್ಧ ಗಂಟೆ ತಗೊಳ್ತು. ಇನ್ನೂ ಕೂಡ ಬಂದಿಲ್ಲ. ನೋಡಿ, ಅಲ್ಲೇ ನಿಂತಿದ್ದಾರೆ ನಮ್ಮ ಕ್ಷೇತ್ರಪಾಲ ಗುಡಿ ಹತ್ರ. ಈಗ ಸಮಯ ಸುಮಾರು 9:30 ಆಗ್ತಾ ಉಂಟು. ಈಗ ನಾವು ದೇವಸ್ಥಾನದ ಮತ್ತೆ ಹೊರಭಾಗಕ್ಕೆ ಬಂದಿದ್ದೇನೆ. ನೋಡಿ, ಹೊರಭಾಗದಲ್ಲಿ ದ್ವಾರದಲ್ಲಿ ಹೋಗ್ತಾ ಇರುವಂಥ ಜನ, ಮತ್ತೆ ಕೂಡ ಆ ಬದಿಯಲ್ಲಿ ಚಪ್ಪಲು ಎಲ್ಲ ಇಡುವಂಥ ಜಾಗ. ದೂರದಲ್ಲಿ ನಮ್ಮ ಸಂತೆ, ಜಾತ್ರೆಯ ಸಂತೆ. ಈಗ ನಾವು ಇಲ್ಲಿಂದ ನಿರ್ಗಮಿಸುವ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊತ್ತು ನಿಮಗೆ ಈ ಜಾತ್ರೆ ಭಾಳಷ್ಟು ಸಂತೋಷ ಕೊಡ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನವೇ ನಮಗೆ ಶ್ರೀರಕ್ಷೆ. ಮುಂದೆ ಕೂಡ ಭಾಳಷ್ಟು ವಿಡಿಯೋ ಮಾಡಲಿಕ್ಕೆ ನಮಗೆ ಕೂಡ ಸಹಕಾರಿಯಾಗ್ತದೆ. ಇನ್ನೂ ಹಲವಾರು ವಿಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ದೇವಸ್ಥಾನದ ಇತಿಹಾಸ ಕೂಡ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆಸಕ್ತಿ ಇರೋರು ಓದ್ಬೋದು, ತಿಳ್ಕೊಳ್ಬೋದು ದೇವಸ್ಥಾನದ ಇತಿಹಾಸ ಏನು ಅಂತ. ನೀವು ಕೂಡ ಬಪ್ಪನಾಡು ದೇವಸ್ಥಾನಕ್ಕೆ ಬನ್ನಿ, ಕ್ಷೇತ್ರ ದರ್ಶನ ಮಾಡಿ. ಬಹಳಷ್ಟು ವಿಶೇಷವಾದ ಸ್ಥಳವೂ ಕೂಡ ಇಲ್ಲಿ ಸುತ್ತಮುತ್ತ ಇರೋದ್ರಿಂದ ಎಲ್ಲವನ್ನು ವೀಕ್ಷಣೆ ಮಾಡ್ಕೊಂಡು ಹೋಗ್ಬೋದು. ಹೀಗೆ ಮುಂದಿನ ವಿಡಿಯೋದಲ್ಲೂ ಕೂಡ ನಾನು ನಿಮ್ಮನ್ನು ಸಿಗ್ತಾ ಇರ್ತೇನೆ. ಅಲ್ಲಿವರೆಗೂ ನನ್ನ ನಮಸ್ಕಾರ ಸ್ನೇಹಿತರೆ.